ಹಾಯ್ ಗಾಯ್ಸ್, ಹವರ್ ಯು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನನ್ನ ವೈಫ್ಗೆ ಬ್ಲಡ್ ಬೇಕು, ಎಮರ್ಜೆನ್ಸಿ ಇದೆ ಅಂತ. ಆವಾಗ ನನ್ನ ಫ್ರೆಂಡು ಎ ಬಿ ಪಾಸಿಟಿವ್ ಬೇಕಾಗಿರುತ್ತೆ. ನನ್ನ ಫ್ರೆಂಡು 2 ಬಾಟ್ಲು ಬೇಕಾಗಿರುತ್ತೆ. ನನ್ನ ಫ್ರೆಂಡ್ಗೂ ಕೂಡ ಕಾಲ್ ಮಾಡ್ತೀನಿ. ಎ ಬಿ ಪಾಸಿಟಿವ್, ನಂದು ಎ ಬಿ ಪಾಸಿಟಿವ್. ಅವ್ನು ಕೇಳಿದಾಗ ಅವನದು ಬೇರೆದಿರುತ್ತೆ. ಬಟ್ ಅವ್ರು ಕೇಳಿದಾಗ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಪರವಾಗಿಲ್ಲ, ಬ್ಲಡ್ ಕೊಡಿ ಸಾಕು ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಮಕ್ಕಳ ಆಸ್ಪತ್ರೆ. ಪಾಪ ತಾಯಿಗೆ ಡೆಲಿವರಿ ಆಗಿದೆ. ಡೆಲಿವರಿಗೆ 1 ವೀಕ್ ಆಗಿದೆ. ಬಟ್ ಏನೋ ಪ್ರಾಬ್ಲಮ್ ಆಗಿ ರಕ್ತಸ್ರಾವ ನಿಲ್ತಾ ಇಲ್ಲ. ಅದರಿಂದ ಬ್ಲಡ್ ಎಮರ್ಜೆನ್ಸಿಯಾಗಿ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿದ್ರು. ಅವಾಗ ಬಂದು ಬ್ಲಡ್ ಕೊಡೋಣ ಅಂತ ಮಾತಾಡ್ಕೊಂಡು ಬಂದೋ ಕಾರಲ್ಲಿ ನನ್ನ ಫ್ರೆಂಡು ಮತ್ತು ನಾವೆಲ್ಲ ಹಾಸ್ಪಿಟ್ಲಿಗೆ ಬಂದು ಒಳಗಡೆ ಸ್ಲಿಪ್ ಎಲ್ಲ ತೊಗೊಂಡು ರೆಡಿಯಾಗಿ ಹೋದೋ. ನಮ್ಮ ಫ್ರೆಂಡ್ ಕೂಡ ಇದ್ದಾರೆ ನೋಡಿ. ಅವರು ಬ್ಲಡ್ ಕೊಡೋಣ ಅಂತ ಬಂದಿದ್ದು. ಬಟ್ 1 ಬಾಟ್ಲು ಸಾಕು ಅಂತ ಹೇಳಿದ್ರು. ಹಾಗೆ ಪಾಪುನ ನೋಡೋಣ ಅಂತ ಹೊರಟು ಫ್ರೆಂಡ್ಸ್. ಪಾಪು ನೋಡಿ ತುಂಬ ಬೇಜಾರಾಯಿತು. ಹಾಗೆ ಮತ್ತೆ ಬ್ಲಡ್ ಬ್ಯಾಂಕ್ ಕಡೆ ಹೊರಟು ಬ್ಲಡ್ ಕೊಡೋಣ ಅಂತ. ನನ್ನ ಫ್ರೆಂಡು ಅವರು ಒಂದೇ ಬಾಟ್ಲು ಸಾಕು ಅಂತ ಹೇಳಿದ್ರು. ನಾನು ಒಂದೇ ಬಾಟ್ಲು ಕೂಡ ಕೊಟ್ಟೆ. ನಂದು ಬ್ಲಡ್ ಬಂದು ಎ ಬಿ ಪಾಸಿಟಿವ್. ಹಾಗಾಗಿ ನಂದು 1 ಬಾಟ್ಲು ತಗೊಂಡು ಮತ್ತೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಎ ಬಿ ಪಾಸಿಟಿವ್ ನೋಡಿ ಬ್ಲಡ್ ತಗೋತಾ ಇದ್ದಾರೆ. ಬಟ್ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನರ ಸಿಗ್ತಾನೆ 2-3 ಸಲ ಚುಚ್ಚಿದ್ರು. ಅದೊಂದು ಸ್ವಲ್ಪ ನೋವಾಯ್ತು ಅಷ್ಟೇ. ಅವಾಗ ತಾಯಿ ನೆನೆಸ್ಕೊಂಡಾಗ ನಾವೆಲ್ಲ ಹೊರಟು. ಫ್ರೆಂಡ್ಸ್, ಈ ವಿಡಿಯೋ ನಾನು ತೋರಿಕೆಗೋಸ್ಕರ ಮಾಡ್ತಾ ಇಲ್ಲ, ಯಾಕಂದ್ರೆ ಬ್ಲಡ್ ಕೊಡ್ತಾ ಇದ್ದೀನಿ, ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇಲ್ಲ. ದಯವಿಟ್ಟು ನನ್ನನ್ನು ನೋಡಿ ಇನ್ನೊಂದು 2 ಜನ ಇನ್ಸ್ಪಿರೇಷನ್ ಆಗಿ ದಯವಿಟ್ಟು ಯಾರಿಗಾದ್ರೂ ಒಳ್ಳೆಯವರಿಗೆ ಪಾಪ ಎಮರ್ಜೆನ್ಸಿ ಅವ್ರಿಗೆ ಬ್ಲಡ್ ಕೊಟ್ಟು ಅವರ ಜೀವನ ಕಾಪಾಡಲಿ ಅಂತ ಹೇಳ್ತಿದ್ದೇನೆ. ಅಷ್ಟು ಬಿಟ್ಟರೆ ನಾನು ತೋರಿಕೋಸ್ಕರ ಇದನ್ನ ವಿಡಿಯೋ ಯೂಟ್ಯೂಬ್ಗೆ ಹಾಕ್ತಿರ್ಲಿಲ್ಲ. ಬಟ್ ಏನೋ ಅನಿವಾರ್ಯ ಹಾಕ್ಬೇಕಾಗಿದೆ. ಯಾಕಂದ್ರೆ ನನ್ನ ನೋಡಿ 2-3 ಜನದ ಇನ್ಸ್ಪಿರೇಷನ್ ತಗೊಂಡು ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದವ್ರಿಗೆ ಬ್ಲಡ್ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ. ಯಾರೂ ಭಯ ಪಡಬೇಡಿ, ಬ್ಲಡ್ ಕೊಡೋದ್ರಿಂದ ಯಾವುದೇ ಥರ ತೊಂದರೆ ಆಗಲ್ಲ. ಫ್ರೆಂಡ್ಸ್, ಬ್ಲಡ್ ಕೊಡೋದ್ರಿಂದ ತುಂಬ ಒಳ್ಳೆಯದೇ ಇದೆ. ಯಾರೂ ಭಯ ಪಡಬೇಡಿ, ಎಲ್ಲರಿಗೂ ಬ್ಲಡ್ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಅಲ್ಲಿಂದ ಹೊರಟು. ಹಾಗೆ ಒಂದು ಪಾಪು ಸಿಕ್ತು. ಹಾಯ್, ಏನಿನ ಹೆಸರು? ಅಲ್ಲಿಂದ ಮಾತಾಡಿಸ್ಕೊಂಡು ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಡಿತಾ ಮನೆಗೆ ಹೊರಟೆ ಫ್ರೆಂಡ್.